ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಕಿರಣ್ ಬ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಾಪಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಶಾಪಲ್ಲಿ ಐಟಮ್ಸ್ ಬಂದಿದೆ. ಏನೇನು ಐಟಮ್ಸ್ ಬಂದಿದೆ ಅಂತ ನಿಮಗೂ ಕೂಡ ತೋರಿಸೋಣ ಅಂತ ಶಾಪಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಐಟಮ್ಸ್ ಬಂದಿದೆ. ಏನೇನು ಐಟಮ್ಸ್ ಬಂದಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಹಾಗೆ ಕ್ಲಿಪ್ಸ್ ಕೂಡ ಬಂದಿದೆ. ಸ್ಮಾಲು, ಬಿಗ್ಗು, ಮೀಡಿಯಮು ಎಲ್ಲ ಸೈಜು ಬಂದಿದೆ. ಹಾಗೆ 10 ರೂಪೀಸ್ದು ಐಲೈನರ್ ಕೂಡ ಬಂದಿದೆ. ಈ ಕಡೆ ಎಲ್ಲ ಜಾಸ್ತಿ ಹೋಗುತ್ತೆ ಅದು, ಅದಕ್ಕೆ ಅದನ್ನು ಕೂಡ ತರಿಸಿದ್ದೀವಿ. ಮತ್ತು ಸ್ಪಂಟೀಸು, ಕ್ಲಿಪ್ಸು, ಏರ್ ಬ್ಯಾಂಡ್ಸು ಎಲ್ಲ ಬಂದಿದೆ. ಕಲರು ಮತ್ತು ಇವಾಗ ಕೈಗೆ ಹಾಕೊಳ್ಳೋದು ಇದು ಟ್ರೆಂಡ್ ಆಗಿದೆ. ಇದನ್ನು ಕೂಡ ಜಾಸ್ತಿ ಕೇಳ್ತಾರೆ, ಅದಕ್ಕೆ ಇದನ್ನು ಕೂಡ ತರಿಸಿದ್ದೀವಿ. ಮತ್ತು ಮಕ್ಕಳದು ಏರ್ ಬ್ಯಾಂಡ್, ಇವಾಗ 1 ವರ್ಷ ಮಕ್ಕಳೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಬರ್ತ್ಡೇಗೆಲ್ಲ ಈ ಥರ ತುಂಬ ಹಾಕ್ತಾರೆ ಫಂಕ್ಷನ್ಸ್ಗೆ. ಇದು ಎಲಾಸ್ಟಿಕ್ ಟೈಪ್ ಬರುತ್ತೆ. ಹಾಗೆ ಈಗ ಆಗಸ್ಟ್ 15 ಬರ್ತಿದೆಯಲ್ಲ, ವೈಟ್ ಕಲರ್ ನಮ್ಗೆ ಹುಡ್ಕೊಳ್ಳೋದೇ ಸಾಕಾಗ್ಬಿಡುತ್ತೆ. ವೈಟ್ ಕಲರೇ ಸಿಗೋಲ್ಲ. ತುಂಬ ಜನ ಬಂದು ಕೇಳಿ ಹೋಗ್ತಾರೆ. ಹಾಗೆ ನೇಲ್ ಲಿಕ್ವಿಡ್, ಅಂದರೆ ನೇಲ್ ಪಾಲಿಶ್ ರಿಮೂವರ್ ಎಲ್ಲ ಮಾಡ್ತೀವಲ್ಲ, ಅದು ಲಿಕ್ವಿಡ್ ಟೈಪಲ್ಲಿ ಬಂದಿದೆ. ಮತ್ತು 5 ರೂಪೀಸ್ ಏರ್ ಬ್ಯಾಂಡ್ಸ್. ಇದನ್ನ ಡೈಲಿ ಏನಾದ್ರು ಎಂಟ್ಬಿಟ್ಟು ಹಾಕ್ತಾರಲ್ಲ, ಆ ಥರ ಜಡೆ ಹಾಕ್ತಾರಲ್ಲ, ಅವ್ರು ಹಾಕ್ತಾರೆ. 5 ರೂಪೀಸು ಸ್ಮಾಲ್ ಇರುತ್ತೆ ಅಂತ. ಇದು ಬಂದು ಏರ್ ಬ್ಯಾಂಡ್ ನೋಡಿ. ವೈಟ್ ಕಲರ್ ಈ ಸಲ ತುಂಬ ಬಂದಿದೆ. ಒಂದೊಂದ್ಸಲ ವೈಟ್ ಕಲರ್ ಸಿಗೋದೇ ಇಲ್ಲ, ಅದಕ್ಕೆ ಈಗ ಫಸ್ಟೇ ತೊಗೊಬಂದಿದ್ದಾರೆ ನಮ್ಮಮ್ಮ. ವೈಟ್ ಕಲರ್ ಸಿಕ್ಕಿದೆ ಅಂತ, ವೈಟ್ ಕಲರ್ ಹೋಗುತ್ತೆ ಅಂತ ವೈಟ್ ಕಲರ್ ಏರ್ ಬ್ಯಾಂಡು. ಮತ್ತು ಇದು ಕೂಡ ಸ್ಕ್ರಂಚೀಸು, ಲೈಟ್ ಕಲರ್ಸ್. ಇದಾದರೆ ಸ್ವಲ್ಪ ಡಾರ್ಕ್ ಇದೆ, ಇದು ಲೈಟ್ ಬಂದಿದೆ. ಹಾಗೆ ವೈಟ್ ಕೂಮು ಕೂಡ ಬಂದಿದೆ. ಹಾಗೆ ಮಕ್ಕಳದು ಕ್ಲಿಪ್ಸ್, ಸ್ಮಾಲ್ ಗೊಂಬೆ ಎಲ್ಲ ಇರುತ್ತಲ್ಲ, ಮಕ್ಕಳಿಗೆಲ್ಲ ಡ್ರೆಸ್ ಮ್ಯಾಚಿಂಗ್ ಎಲ್ಲ ಸಿಗುತ್ತೆ ನೋಡಿ. ಯಾವ ಥರ ಇದೆ, ಕಲರ್ಫುಲ್ಲಾಗಿ ಸಿಗುತ್ತೆ. ಡ್ರೆಸ್ ಮ್ಯಾಚಿಂಗ್ ಎಲ್ಲ ಕೂಡ ಸಿಗುತ್ತೆ ಇದರಲ್ಲಿ. ಹಾಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಬಟರ್ಫ್ಲೈ ಕ್ಲಿಪ್ಸ್. ಒಂದೊಂದು ಸಿಂಗಲ್ ಬರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಕೂಡ ಲೈಟ್ ಕಲರ್ಸ್ ಇದೆ, ಡಾರ್ಕ್ ಇಲ್ಲ. ಇದು ಕೂಡ ಮಕ್ಕಳು ಕ್ಲಿಪ್ಸೇ. 3 ಬಂದಿದೆ. ಬೇರೆದ್ರಲ್ಲೆಲ್ಲ 2 ಬರ್ತಿತ್ತು, ಇದರಲ್ಲಿ ಸ್ಮಾಲ್ ಬಂದು ಬೇರೆ ಕಲರ್ ಬಂದು 3 ಕ್ಲಿಪ್ಸ್ ಬಂದಿದೆ. ಇದು ಬಂದು ಬ್ರೋಚರ್ಸು. ಎಲ್ಲ ಕಲರ್ಸು ಇತ್ತು, ತುಂಬ ಕಲರ್ಸ್ ಇತ್ತು ಇದರಲ್ಲಿ. ಗೋಲ್ಡು ಮತ್ತು ವೈಟು, ಸಿಲ್ವರು 3 ತುಂಬ ಚೆನ್ನಾಗಿ ಓಡುತ್ತೆ. ಅದು ಖಾಲಿಯಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಖಾಲಿಯಾಗಿತ್ತು, ಅದನ್ನು ಕೂಡ ತರಿಸಿದ್ದಾರೆ. ಇದನ್ನು ಮದುವೆ ಫಂಕ್ಷನ್ಸ್ ಎಲ್ಲ ಇದ್ದಾಗ ತುಂಬ ಕೇಳ್ತಾರೆ. ಈಗ ನೆಕ್ಸ್ಟ್ ಮಂತು ವರಲಕ್ಷ್ಮಿ ಹಬ್ಬ ಕೂಡ ಇದೆಯಲ್ಲ, ಆಗಸ್ಟ್ ಮಂತಲ್ಲಿ, ಆವಾಗ ತುಂಬ ಚೆನ್ನಾಗಿ ಓಡುತ್ತೆ ಅಂತ ಇದನ್ನು ಕೂಡ ತರಿಸಿದ್ದಾರೆ. ಹಾಗೆ ಇದು ರಿಬ್ಬನ್ಸು, ಫ್ಯಾಕ್ಟ್ರಿಗೆ ಹೋಗ್ತಾರಲ್ಲ ಅವ್ರು ಹಾಕ್ತಾರೆ. ಫ್ಯಾಕ್ಟ್ರಿಲಿ ಹಾಕಿಲ್ಲ ಅಂದರೆ ಇದನ್ನು ಬೈತಾರೆ ಅನಿಸುತ್ತೆ, ಅದಕ್ಕೆ ಇದನ್ನ ಕೊಡಿ ಅಂತ ಬಂದು ಕೇಳ್ತಾರೆ. ಇದು ಆ ಥರನೇ ತುಂಬ ಬಂದಿದೆ. ಖಾಲಿಯಾಗಿತ್ತು, ಅದಕ್ಕೆ ಇಷ್ಟೊಂದು ತೊಗೊಬಂದಿದ್ದಾರೆ. ಅಲ್ಲಿ ಏರ್ಸೆಲ್ಲ ಓಪನ್ ಬಿಡೋಂಗಿಲ್ವಂತೆ, ಅದಕ್ಕೆ ಇದನ್ನು ತರಿಸಿದರೆ ಇಷ್ಟೊಂದು. ಇದು ಕೂಡ ಮಕ್ಕಳು ಏರ್ ಬ್ಯಾಂಡ್ಸು. ಇದರಲ್ಲಿ ಬೀಡ್ಸ್ ಬಂದಿದೆ, ಅದರಲ್ಲಿ ಬೀಡ್ಸ್ ಬಂದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಸಿಂಪಲ್ ಆಗಿದ್ರು ಲುಕ್ ಕಾಣುತ್ತೆ. ಗ್ರ್ಯಾಂಡ್ ಡ್ರೆಸ್ಸಿಗೆಲ್ಲ ಈ ಥರ ಹಾಕ್ತಾರೆ ಮಕ್ಕಳುಗಳಿಗೆ. ಎಲಾಸ್ಟಿಕ್ ಇದು. ಹಾಗೆ ಇದು ಬಂದು ಫೇಸ್ ರೇಸರು, ಫೇಸ್ನ ರೇಸ್ ಮಾಡೋದು ಮತ್ತು ಐಬ್ರೋಸ್ ಶೇಪ್ ತಗೊಳ್ಳೋದು. ಇದು ಬಿಗ್ ಪ್ಯಾಕೆಟು, ಅದರಲ್ಲೇ ಸ್ಮಾಲ್ ಪ್ಯಾಕೆಟು ಕೂಡ ಇದೆ ನೋಡಿ. ಇದು ಸ್ಮಾಲ್ ಪ್ಯಾಕೆಟು. ಇದು ಬಂದು
3 ಪೀಸಸ್ ಇರುತ್ತೆ. ಇದು ಬಂದು ಸಿಂಗಲ್ ಪೀಸ್ನ ಸೇಲ್ ಮಾಡ್ತೀವಿ. ಇದನ್ನ ಬಂದು 3 ಪೀಸ್ನ ತಗೋಬೇಕು. ಹಾಗೆ ಇದು ಬಂದು ಫೇಸ್ ರೇಸರಲ್ಲೇ ಕ್ವಾಲಿಟಿ ಇರೋದು. ಇದು ಇದಾದರೆ ಯೂಸ್ ಆ್ಯಂಡ್ ಥ್ರೋ ಬರುತ್ತೆ. ಇದು ಯೂಸ್ ಆ್ಯಂಡ್ ಥ್ರೋ ಬರಲ್ಲ. ನಾರ್ಮಲ್ ಡೈಲಿ ಯೂಸ್ ಇದು ಮಾಡ್ಬೋದು. ಡೈಲಿ ಯೂಸ್ ಮಾಡ್ಬೋದಾ? ಡೈಲಿ ಯೂಸ್ ಅಲ್ಲ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ಕ್ವಾಲಿಟಿ ಕೂಡ ತುಂಬಾ ಇದು ಫಸ್ಟ್ ಟೈಮ್ ತಗೊಬಂದಿರೋದು. ಹೆಂಗಿರುತ್ತೆ ಅಂತ ಪ್ರಾಡಕ್ಟ್ ನೋಡಬೇಕು ಅಂತ ಹೇಳಿ. ಇದು ಫಸ್ಟ್ ಟೈಮ್ ತಗೊಬಂದಿರೋದು. ಪ್ರಾಡಕ್ಟ್ ಹೆಂಗಿರುತ್ತೆ ಅಂತ ನೋಡ್ತೀವಿ. ಇದು ಬಂದು ಜೆಂಟ್ಸ್ಗೆ ಬಿಯರ್ಡ್ ಕ್ಲೀನ್ ಮಾಡೋದು. ಹಂಗೆಲ್ಲ ಇದೆಲ್ಲ ಮಾಡಬೇಡ, ಶೋ ಅಪ್ ಎಲ್ಲ ಮಾಡಬೇಡ. ಇದು ಜೆಂಟ್ಸ್ದು ಬಿಯರ್ಡ್ ಕ್ಲೀನ್ ಮಾಡೋದು. ಇದನ್ನ ತಗೊಬಂದಿರಲ್ಲ. ಇದನ್ನು ಕೂಡ ಫಸ್ಟ್ ಟೈಮ್ ತಗೊಬಂದಿರೋದು. ಬಂದು ಕೇಳ್ತಿದ್ರು ಅಂತ ಈ ಸಲ ಕ್ವಾಲಿಟಿ ಇರೋದು ತಗೊಬಂದಿದ್ದಾರೆ. ಮತ್ತು ಕ್ಲಿಪ್ಸು ನಾರ್ಮಲ್ ಇದೇನಮ್ಮ ಇದ್ರ ಹೆಸರೇನಮ್ಮ? ಇವಾಗ ಏಜ್ ಆಗಿರೋರು ಮತ್ತು ಫ್ಯಾಕ್ಟ್ರಿಗೆ ಹೋಗೋರೆಲ್ಲ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಇದು ಕೂಡ ಕೂದಲು ಬಿಟ್ಕೋಬಾರ್ದು ಅಂತ ಹಾಕೋತಾರೆ. ಸ್ಮಾಲ್ ಕೂದಲಿರೋರು ಮಿಡಲ್ಗೆ ಹಾಕೋತಾರೆ. ಇದು ಬಂದು ಮಕ್ಳಿಗೆ ಹಾಕೋದು, ಕಾಲಿಗೆ ಕೈಗೆಲ್ಲ ಹಾಕ್ತಾರಲ್ಲ. ದೃಷ್ಟಿ ಆಲ್ಮಣಿ. ಆಲ್ಮಣಿ ದೃಷ್ಟಿಗೆ ಹಾಕ್ತಾರೆ. ನಂಗೆ ಹೇಳಕ್ ಬರಲ್ಲ, ನಮ್ಮಮ್ಮ ಹೇಳ್ಕೊಡ್ತಾವ್ರೆ. ನಂಗೇನು ಹೇಳಕ್ ಬರ್ತಾಯಿಲ್ಲ, ನಮ್ಮಮ್ಮ ಹೇಳ್ಕೊಡ್ತಾರೆ. ನಾನು ಕೇಳಿದ್ರೆ ಕೊಡ್ತೀನಿ ಅಂದ್ರೆ ನಂಗೆ ಹೇಳಕ್ ಬರಲ್ಲ. ಹಾಗೆ ಇದು ನಿಶಾ ಬರ್ಗೆಂಡಿ ಪೌಡರು, ಅದು ಕೂಡ ಬಂದಿದೆ. ಇದು ಬಂದು ಸ್ಮಾಲ್ ಸೆಟ್ಸ್ ಬೀಡ್ಸ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಇವಾಗ ತೋರಿಸಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು. ನೀನು ಇಲ್ಲಿ ಹಿಡ್ಕೊಬಿಟ್ರೆ ಏನ್ ಕಾಣಿಸುತ್ತೆ? ಇವಾಗ ಟ್ರೆಂಡ್ ಬಂದಿರೋದು ಸಿಂಗಲ್ ಆಗಿ ನೆಕ್ಕಿಂಗ್ ಮಾತ್ರ ಹಾಕೋತಾರಲ್ಲ ಅದು. ಮತ್ತೆ ಅದರಲ್ಲಿ ಡಿಸೈನ್ಸ್ ನೋಡಿ ಎಷ್ಟು ಡಿಸೈನ್ಸ್ ಬಂದಿದೆ. ಒಂದು 10 ಪೀಸಸ್ ಬಂದಿದೆ ಇದರಲ್ಲಿ. ಇದು ಒಂದು ಡಿಸೈನು, ಕಲರ್ಸು ಇದೆ ಇದರಲ್ಲಿ. 3 ಕಲರ್ಸ್ ಇದೆ. ಇದು ಬಂದು ಬ್ರಾಸ್ಲೆಟ್ಗಳು. ಮಕ್ಕಳಿಗೆ ಮತ್ತು ದೊಡ್ಡವರು ಯೂಸ್ ಮಾಡ್ತಾರೆ. ಇದನ್ನ ಏನಾದ್ರು ಗ್ರ್ಯಾಂಡ್ ಫಂಕ್ಷನ್ಸ್ ಇದ್ದಾಗ ಇದನ್ನ ತುಂಬ ಯೂಸ್ ಮಾಡ್ತಾರೆ. ಇದು ನೋಡಿ ವೈಟು ಮತ್ತು ಗೋಲ್ಡ್ ಎರಡೂ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಬೀಡ್ಸ್ ಎಲ್ಲ ಬಂದಿದೆ, ದೊಡ್ಡ ಸ್ಟೋನ್ಸ್ ಎಲ್ಲ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೂರದಿಂದನೇ. ನೋಡಿ ಇಲ್ಲಿ ಎಷ್ಟು ಲುಕ್ ಆಗಿದೆ. ಮತ್ತು ಇದು ಬಂದು ಡಾಗು. ಸಿಂಪಲ್ ಆಗಿ ಗೋಲ್ಡ್ ಸ್ಟೋನು, ಸಿಲ್ವರ್ ಸ್ಟೋನ್ ಎಲ್ಲ ಬರುತ್ತಲ್ಲ ನೋಡಿ. ಇದು ಈ ಥರ ಇರುತ್ತೆ. ಎಷ್ಟು ಫಿನಿಶಿಂಗ್ ಲುಕ್ಕಾಗಿ ಕಾಣುತ್ತೆ ನೋಡಿ. ಇಲ್ಲಿ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಲುಕ್ಕಾಗಿ ಕಾಣುತ್ತೆ ಅಂತ. ಇದನ್ನು ಲೂಸಾಗಿ ಹಾಕೊಂಡ್ರೆ ಇನ್ನೂ ಲುಕ್ಕಾಗಿ ಕಾಣುತ್ತೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದರಲ್ಲಿ 2 ಕಲರ್ಸ್ ಬಂದಿದೆ, ಸಿಲ್ವರ್ ಮತ್ತು ರೋಸ್ ಗೋಲ್ಡ್ ಬಂದಿದೆ. ಗೋಲ್ಡ್ ಬಂದಿಲ್ಲ, ಗೋಲ್ಡ್ ಇರಲಿಲ್ವಂತೆ, ಅದಕ್ಕೆ ಸಿಲ್ವರ್ ಮತ್ತು ರೋಸ್ ಗೋಲ್ಡ್ ತಗೊಂಡಿದ್ದಾರೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಬಂದು ನಿಶಾದು ಪೌಡರು ಬ್ಲ್ಯಾಕ್. ಹಾಗೆ ಇದು ಬಂದು ಇದು ಕಾಲೆಲ್ಲ ಕ್ಲೀನ್ ಮಾಡ್ತಾರಲ್ಲ ಒಡ್ಕೊಂಡಿರೋದಕ್ಕೆ. ಗುಗ್ಗು ಮುಂಡೆ ಇಂಬಡಿಗೆ ಏನಂತಾರೆ ಗೊತ್ತಿಲ್ಲ. ಫುಟ್ ಕ್ಲೀನರ್. ಫುಟ್ ಮಸಾಜ್ ಕ್ಲೀನರ್. ಕಾಲೆಲ್ಲ ಒಡ್ಕೊಂಡು ನಿಜ. ಕಾಲೆಲ್ಲ ಒಡ್ಕೊಂಡಿರೋದು ಕ್ಲೀನ್ ಮಾಡ್ತಾರಲ್ಲ ಅದು ಇದು.
ಅಂದ್ರೆ ರಫ್ ಬರುತ್ತೆ ಅದೆಲ್ಲ ಕಾಲೆಲ್ಲ ಹೊಡ್ಕೊಂಡಿರೋದು. ಕ್ಲೀನರ್ ಅಂತ ಫುಡ್ ಕ್ಲೀನರ್ ಅಂತ ಹೇಳಕ್ ಬರ್ತಾ ಇಲ್ಲ, ಅವಳು ಕಾಲು ಹೊಡ್ಕೊಂಡಿರೋದಂತೆ. ಇದೊಂದು ನೇಲ್ ಪಾಲಿಶ್ ಬಂದಿದೆ, ಕಲರ್ಸ್ ಇರ್ಲಿಲ್ಲ, ರೆಡ್ ಮೆರೂನು. ಎಲ್ಲರೂ ರೆಡ್ ಮೆರೂನು ಅಂತ ಹೇಳ್ತಾ ಇರ್ತಾರೆ. ಇದು ಬಂದು ಬ್ಯಾಂಗಲ್ಸು, ಇದನ್ನ ಓಪನ್ ಮಾಡಿಲ್ಲ, ಇನ್ನೂ ಐಟಮ್ಸ್ ತುಂಬಾ ಬರೋದಿದೆ. ಇಲ್ಲೆಲ್ಲ ರಿಬ್ಬನ್ಸ್ಗಳಿದೆ, ಚಿಕ್ಕ ಚಿಕ್ಕ ದುಡ್ಡಿದವ್ರಿಗೆಲ್ಲ ಹಾಕ್ತಾರೆ ಸ್ಕೂಲಿಗೆ ಟೇಪ್ ಹಾಕೋದ್ ಬದಲು ಈ ರಿಬ್ಬನ್ಸ್ನ. ಇದು ಬಂದು ನಾರ್ಮಲ್ 5 ರೂಪೀಸ್ ರಿಬ್ಬನ್ಸು. ಇದು ಬ್ಯಾಂಗಲ್ಸ್ ಇನ್ನ ಬರೋದಿದೆ, ತುಂಬಾ ಐಟಮ್ಸ್ ಬರಬೇಕು. ಅವ್ರು ತಗೋಬರ್ತೀನಿ ಅಂದ್ರು, ಇನ್ನೂ ಕೂಡ ತಗೋಬಂದಿಲ್ಲ. ಇದು ಮೆಹಂದಿ ಸ್ಟಿಕ್ಕರ್ಸ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು. ಅಂದ್ರೆ ಇವಾಗೆಲ್ಲ ಕೈಗೆಲ್ಲ ಹಾಕೊಳ್ಳೋಷ್ಟು ಪೇಷನ್ಸ್ ಇರಲ್ಲ, ಅದಕ್ಕೆ ಇದನ್ನ ತಗೊಂಡೋಗಿ ಹಾಕೊಂಡು ಅದ್ರ ಮೇಲೆ ಮೆಹಂದಿ ಹಾಕೊಂಡ್ರೆ ಆಗೋಗುತ್ತೆ. ಇವಾಗ ಹಬ್ಬಗಳೆಲ್ಲ ಇದೆಯಲ್ಲ ನೆಕ್ಸ್ಟ್ ಮಂತಲ್ಲಿ, ಅವಾಗ ತುಂಬ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟೊಂದು ಡಿಸೈನ್ಸ್ ಬಂದಿದೆ, ಅದರಲ್ಲೂ ತುಂಬ ಡಿಸೈನ್ಸ್. 2 ಕೈಗೂ ಬರುತ್ತೆ. ಇದು ಫ್ರಂಟಿಗೆ, ರೈಟು ಮತ್ತು ಲೆಫ್ಟಿಗೆ ಎರಡಕ್ಕೂ ಇಷ್ಟೊಂದು ಬಂದಿದೆ. 2 ದಿನಕ್ಕೆ ಖಾಲಿ ಆಗಿಬಿಡುತ್ತೆ ಫಂಕ್ಷನ್ಸ್ ಏನಾದ್ರು ಬಂದರೆ. ಇಷ್ಟು ಐಟಮ್ಸ್ ಬಂದಿದೆ. ಈಗ ನೆಕ್ಸ್ಟ್ ಬರುತ್ತಲ್ಲ ಅದನ್ನು ಕೂಡ ತೋರಿಸ್ತೀನಿ. ಇದು ಸಿಂಗಲ್ ಬ್ಯಾಂಗಲ್ ಕಲೆಕ್ಷನ್ ಅಲ್ಲಿ ಸೈಜ್ ಇದು ಕಲೆಕ್ಷನ್ ಜಾಸ್ತಿ ಇರಲಿಲ್ಲ, ಹಂಗಾಗಿ 3 ಪೀಸ್ ತೊಗೊಬಂದಿದ್ದೀನಿ. ಆರ್ಡ್ರ್ ಕೊಟ್ಟು ಬಂದಿದ್ದೀನಿ. ಇವಾಗ ಶಾಂಪಲ್ಲಿ ತೊಗೊಬಂದಿದ್ದೀನಿ ಒಂದೊಂದು ಪೀಸು. ಇದೇ ಆಲ್ರೆಡಿ ಇದು, ಆದರೆ ತುಂಬ ಕೇಳ್ತಾ ಇದ್ರು ಅಂತ ತೊಗೊಬಂದೆ. ಇದೆಲ್ಲ ಗಟ್ಟಿ ಬ್ಯಾಂಗಲ್ಸು, ಇದೆಲ್ಲ ಕೈಗೆ ಹಾಕ್ಸ್ಕೊತಾರೆ. ಬಂದು ವರಮಹಾಲಕ್ಷ್ಮಿಯಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ಇದು. ಇದೆಲ್ಲ ನಾರ್ಮಲ್ಲು ಮ್ಯಾಚಿಂಗ್ ಬ್ಯಾಂಗಲ್ಸು, ಮ್ಯಾಚಿಂಗ್ ಡ್ರೆಸ್ಗೆ ತಗೋತಾರೆ. ಗ್ರೀನ್ ಜಾಸ್ತಿ ಹಾಕಿದ್ದೀನಿ, ಯಾಕೆಂದರೆ ವರಮಹಾಲಕ್ಷ್ಮಿ ಬರ್ತಾ ಇದೆಯಲ್ಲ, ಜಾಸ್ತಿ ಗ್ರೀನೇ ಕೇಳ್ತಾರೆ. ಗ್ರೀನು ಮೆರೂನು ಜಾಸ್ತಿ ಹೋಗುತ್ತೆ. ಇದು ಬ್ಲ್ಯಾಕ್ ಬ್ಯಾಂಗಲ್ಸು. ಬ್ಲ್ಯಾಕ್ ಅಂದರೆ ಗ್ರೀನ್ ಬಳೆ ಹಾಕ್ಸ್ಕೊಂಡು ಇದನ್ನ ಒಂದು 2 ಬ್ಯಾಂಗಲ್ಸ್ ಹಾಕ್ಸ್ಕೊತಾರೆ. ಅದಕ್ಕೆ ಇದನ್ನು ಒಂದು 3 ಬಂಡಲ್ ಹಾಕಿದ್ದೀನಿ. ಅಂದರೆ ಸೈಜು 24, 26, 28 ಹಾಕಿದ್ದೀನಿ. ಇದೆಲ್ಲ ಪ್ಲೈನ್ ಬ್ಯಾಂಗಲ್ಸು. ಗ್ರೀನು ಪಟ್ಟಿ ಬ್ಯಾಂಗಲ್ಸ್. ಈ ಬ್ಯಾಂಗಲ್ಸೇ ಜಾಸ್ತಿ ಹೋಗೋದು, ಹಾಗಾಗಿ ಅದನ್ನು ತೊಗೊಬಂದಿದ್ದೀನಿ. ಇದೆಲ್ಲ ಮ್ಯಾಚಿಂಗ್, ಕಲರ್ ಮ್ಯಾಚಿಂಗ್ ಕೇಳ್ತಾರೆ. ಈ ಸಲ ಸ್ವಲ್ಪ ಕಲೆಕ್ಷನ್ ಚೆನ್ನಾಗಿ ಬಂದಿದೆ. ಇನ್ನೂ ಕಲರ್ಸ್ ಬೇಕು, ಆದರೆ ಯಾವುದಿದೆ ಅದನ್ನು ತೊಗೊಬಂದಿದ್ದೀನಿ. ನೆಕ್ಸ್ಟ್ ವೀಕಲ್ಲಿ ಮತ್ತೆ ಹೋಗಬೇಕು. ಇದು ಫ್ಯಾನ್ಸಿ ಗ್ಲಾಸ್ ಬ್ಯಾಂಗಲ್ಸು, ಮ್ಯಾಚಿಂಗ್ ಎಲ್ಲ ತುಂಬ ತಗೋತಾರೆ. ಇದು ಕಲರ್ಸು ಕೂಡ ತುಂಬ ಬಂದಿದೆ. ಬ್ಲೂ, ಎಷ್ಟೊಂದು ತುಂಬ ಕಲರ್ಸ್ ಬಂದಿದೆ. ಅಂದರೆ ಇವಾಗೆಲ್ಲ ಹಬ್ಬಗಳಿದೆಯಲ್ಲ ಅದಕ್ಕೆಲ್ಲ ಮ್ಯಾಚಿಂಗ್ ತಗೋತಾರೆ. ಎಷ್ಟೊಂದು ಕಲರ್ಸ್ ಬಂದಿದೆ ನೋಡಿ. ಮರೂನ್ ಜಾಸ್ತಿ ಹೋಗುತ್ತೆ, ಅದಕ್ಕೆ ಮರೂನ್ ಜಾಸ್ತಿ ತಗೊಬಂದಿದ್ದಾರೆ. ಅಂದರೆ ಎಲ್ಲರೂ ಇಂಡಿಯವರೆಲ್ಲ ಜಾಸ್ತಿ ಮರೂನು, ರೆಡ್ಡು ಅದೇ ಅಲ್ವಾ ಹಾಕೊಳ್ಳೋದು, ಅದಕ್ಕೆ ಬ್ಲ್ಯಾಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ರೋಡ್ ಸೈಡ್ ಇರೋದ್ರಿಂದ ವಾಯ್ಸ್ ಚೆನ್ನಾಗಿ ಕೇಳಿಸ್ತಿಲ್ಲ ಅನ್ಕೋತೀನಿ. ಮೈಕ್ ತೊಗೋಬೇಕು. ಮೈಕ್ ತೊಗೊಂಡ್ಮೇಲೆ ನೋಡಿ ಇಲ್ಲಿ ಎಷ್ಟು ಸೌಂಡು. ಮೈಕ್ ನನಗೆ ಯಾವ್ದು ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತೊಗೊಂಡಿರೋದು ಹಾಳಾಗ್ಬಿಟ್ಟಿದೆ. ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ತೊಗೊಂಡು ನೋಡ್ತೀನಿ, ಟ್ರೈ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸ್. ಇವಾಗ ಹಬ್ಬಗಳಿದೆಯಲ್ಲ ಅವಾಗ ಮ್ಯಾಚಿಂಗ್ಸ್ ಜಾಸ್ತಿ ಕೇಳ್ತಾರೆ ಅಂತ ಈ ಥರ ಬ್ಯಾಂಗಲ್ಸ್ ತೊಗೊಬಂದಿದ್ದೀನಿ. ಇದು ಫಸ್ಟ್ ಟೈಮ್ ಈ ಥರ ತೊಗೊಬಂದಿರೋದು. ಅವಾಗೆಲ್ಲ ಈ ಥರ ಬ್ಯಾಂಗಲ್ಸ್ ಇತ್ತು, ಇವಾಗ ಈ ಥರ ಬಂದಿದೆ. ಮನಿ ಪ್ಲ್ಯಾಂಟ್ಸು ಕೂಡ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೈಟ್ ವೈಸ್ ಇದೆ, ದೊಡ್ಡದು ಮತ್ತು ಸಣ್ಣದು ಎರಡೂ ಇದೆ. ಇದಂದರೆ
ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಮನೇಲಿ ಇಕ್ತಾರೆ, ಅಂಗಡಿಲೂ ಕೂಡ ಇಕ್ತಾರೆ. ಫೈನಲಿ ಐಟಮ್ಸ್ ಎಲ್ಲ ತೋರಿಸಾಯಿತು, ಅಂಗಡಿ ಕ್ಲೋಸ್ ಮಾಡ್ತಾಯಿದ್ದೀವಿ. 10 ಗಂಟೆ ಆಯಿತು ಟೈಮು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಇವಾಗ ತುಂಬಾ ಮುಖ್ಯ ಆಗುತ್ತೆ ನಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್, ಬಾಯ್.